ನಮಸ್ಕಾರ. ನೀವು ಎಲ್ಲರನ್ನು ನಂಬುತ್ತೀರಾ? ನಿಮ್ಮ ಜೀವನದ ಪ್ರತಿಯೊಂದು ವಿಷಯವನ್ನು ಎಲ್ಲರ ಮುಂದೆ ಹಂಚಿಕೊಳ್ಳುತ್ತೀರಾ? ಹಾಗಿದ್ದರೆ ಎಚ್ಚರ. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ನಿಮ್ಮ ಹೃದಯದಲ್ಲಿರುವ ರಹಸ್ಯವು ನಿಮ್ಮನ್ನು ರಕ್ಷಿಸುತ್ತದೆ, ಆದರೆ ಅದು ನಿಮ್ಮ ನಾಲಿಗೆಯಿಂದ ಹೊರಬಂದ ತಕ್ಷಣ ಅದು ನಿಮ್ಮ ಶತ್ರುವಾಗುತ್ತದೆ. ಅತಿಯಾದ ಮುಗ್ಧತೆ ಮತ್ತು ಅತಿಯಾದ ಮಾತು ನಿಮ್ಮನ್ನು ಅಪಾಯಕ್ಕೆ ದೂಡಬಹುದು. ಜನರು ನಿಮ್ಮನ್ನು ಬಳಸಿಕೊಳ್ಳದಂತೆ ತಡೆಯುವುದು ಹೇಗೆ? ಇಂದು ನಾವು ಜನಲಿತ್ಕಿಲಳು ಎಂದಿಗೂ ಬಹಿರಂಗಪಡಿಸದ ಚಾಣಕ್ಯನ 5 ಗುಪ್ತ ಸತ್ಯಗಳನ್ನು ತಿಳಿಯೋಣ. ನಂಬರ್ 1, ನಿಮ್ಮ ಆರ್ಥಿಕ ನಷ್ಟ, ಫೈನಾನ್ಷಿಯಲ್ ಲಾಸ್. ಚಾಣಕ್ಯರ ಪ್ರಕಾರ ನಿಮ್ಮ ಹಣಕಾಸಿನ ತೊಂದರೆಯನ್ನು ಅಥವಾ ನಷ್ಟವನ್ನು ಎಂದಿಗೂ ಸಾರ್ವಜನಿಕವಾಗಿ ಚರ್ಚಿಸಬೇಡಿ. ನೀವು ಬಡವರಾಗಿದ್ದೀರಿ ಅಥವಾ ನಷ್ಟದಲ್ಲಿದ್ದೀರಿ ಎಂದು ಜನರಿಗೆ ತಿಳಿದರೆ ಸಹಾಯ ಮಾಡುವವರ ಸಂಖ್ಯೆಗಿಂತ ನಿಮ್ಮನ್ನು ಕಡೆಗಣಿಸುವವರ ಸಂಖ್ಯೆಯೇ ಹೆಚ್ಚಿರುತ್ತದೆ. ಸಮಾಜವು ಕೇವಲ ಶ್ರೀಮಂತರಿಗೆ ಮತ್ತು ಯಶಸ್ವಿ ವ್ಯಕ್ತಿಗಳಿಗೆ ಗೌರವ ನೀಡುತ್ತದೆ. ನಿಮ್ಮ ಆರ್ಥಿಕ ಸಮಸ್ಯೆಯನ್ನು ನೀವೇ ಧೈರ್ಯದಿಂದ ಎದುರಿಸಬೇಕೇ ಹೊರತು ಅದನ್ನು ಹೇಳಿಕೊಂಡು ಜನರ ಮುಂದೆ ಹಗುರಾಗಬೇಡಿ. ನಂಬರ್ 2, ನಿಮ್ಮ ದೌರ್ಬಲ್ಯಗಳು, ಯೋರ್ ವೀಕ್ನೆಸಸ್. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ದೌರ್ಬಲ್ಯವಿರುತ್ತದೆ, ಆದರೆ ಅದನ್ನು ಗುಪ್ತವಾಗಿಡುವುದು ಜಾಣ್ಮೆ. ಚಾಣಕ್ಯರು ಹೇಳುತ್ತಾರೆ, ಶತ್ರುವಿಗೆ ನಿಮ್ಮ ಭಯ ಎಲ್ಲಿ ಎಂದು ತಿಳಿದರೆ ಅವನು ಅಲ್ಲಿಯೇ ಏಟು ನೀಡುತ್ತಾನೆ. ನಿಮಗೆ ಯಾವುದರ ಬಗ್ಗೆ ಭಯವಿದೆ? ನಿಮ್ಮ ಭಾವನಾತ್ಮಕ ದುರ್ಬಲತೆಗಳೇನು? ಇವುಗಳನ್ನು ಅತ್ಯಂತ ಆಪ್ತರಿಗೂ ಹೇಳಬೇಡಿ, ಯಾಕೆಂದರೆ ಇಂದಿನ ಮಿತ್ರ ನಾಳೆಯ ಶತ್ರುವಾಗಬಹುದು. ನಿಮ್ಮ ದೌರ್ಬಲ್ಯಗಳು ಕೇವಲ ನಿಮಗೆ ಮಾತ್ರ ತಿಳಿದಿರಲಿ. ನಂಬರ್ 3, ನಿಮ್ಮ ಮುಂದಿನ ಯೋಜನೆಗಳು, ಫ್ಯೂಚರ್ ಪ್ಲಾನ್ಸ್. ನೀವು ಏನನ್ನಾದರೂ ಸಾಧಿಸಲು ಹೊರಟಿದ್ದರೆ ಅದು ಪೂರ್ಣಗೊಳ್ಳುವವರೆಗೂ ಮೌನವಾಗಿರಿ. ಚಾಣಕ್ಯನ ನೀತಿಯಂತೆ ಕೆಲಸದ ಆರಂಭದಲ್ಲಿ ಸದ್ದು ಮಾಡಬೇಡಿ, ಬದಲಿಗೆ ನಿಮ್ಮ ಯಶಸ್ಸು ಸದ್ದು ಮಾಡಲಿ. ನೀವು ನಿಮ್ಮ ಪ್ಲಾನ್ಗಳನ್ನು ಮುಂಚಿತವಾಗಿ ಹೇಳಿಕೊಂಡರೆ ಶತ್ರುಗಳು ಅದಕ್ಕೆ ಅಡ್ಡಿಪಡಿಸಬಹುದು, ಅಥವಾ ಜನರು ನಿಮ್ಮನ್ನು ಲೇವಡಿ ಮಾಡಿ ನಿಮ್ಮ ಉತ್ಸಾಹ ಕುಗ್ಗಿಸಬಹುದು. ಗುರಿ ತಲುಪುವವರೆಗೆ ನಿಮ್ಮ ದಾರಿ ಗುಪ್ತವಾಗಿರಲಿ. ನಂಬರ್ 4, ಕುಟುಂಬದ ಸಣ್ಣಪುಟ್ಟ ಜಗಳಗಳು, ಡೊಮೆಸ್ಟಿಕ್ ಕಾನ್ಫ್ಲಿಕ್ಟ್. ಮನೆಯ ವಿಷಯಗಳು ಮನೆಯ 4 ಗೋಡೆಗಳ ಒಳಗೇ ಇರಲಿ. ನಿಮ್ಮ ಪತಿ, ಪತ್ನಿ ಅಥವಾ ಪೋಷಕರ ನಡುವಿನ ಭಿನ್ನಾಭಿಪ್ರಾಯಗಳನ್ನು ಹೊರಗಿನವರ ಮುಂದೆ ಹೇಳಿಕೊಳ್ಳುವುದು ನಿಮ್ಮ ಗೌರವವನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ. ಹೊರಗಿನವರು ನಿಮ್ಮ ಮನೆಯ ಜಗಳದಲ್ಲಿ ಬೆಂಕಿ ಹಚ್ಚಿ ಮಜಾ ನೋಡುತ್ತಾರೆ ಹೊರತು ಯಾರೂ ಬಂದು ಶಾಂತಿ ಮಾಡುವುದಿಲ್ಲ. ಸಂಸಾರದ ರಹಸ್ಯಗಳನ್ನು ಕಾಪಾಡುವವನೇ ಸುಖಿ. ನಂಬರ್ 5, ನಿಮಗೆ ಆದ ಅವಮಾನ, ಇನ್ಸಲ್ಟ್. ನಿಮಗೆ ಎಲ್ಲಾದರೂ ಅವಮಾನವಾಗಿದ್ದರೆ ಅಥವಾ ಯಾರಾದರೂ ನಿಮ್ಮನ್ನು ನಿಂದಿಸಿದ್ದರೆ ಅದನ್ನು ಎಲ್ಲರಿಗೂ ಹೇಳುತ್ತಾ ಕುಳಿತುಕೊಳ್ಳಬೇಡಿ. ನೀವು ಅವಮಾನದ ಬಗ್ಗೆ ಹೆಚ್ಚು ಮಾತನಾಡಿದಷ್ಟು ಜನರು ನಿಮ್ಮನ್ನು ಕೀಳಾಗಿ ನೋಡುತ್ತಾರೆ. ಆ ಅವಮಾನವನ್ನು ನಿಮ್ಮ ಎದೆಯೊಳಗೆ ಇಟ್ಟುಕೊಳ್ಳಿ ಮತ್ತು ಅದನ್ನೇ ಇಂಧನವನ್ನಾಗಿ ಮಾಡಿಕೊಂಡು ಬೆಳೆಯಿರಿ. ನೀವು ಎತ್ತರಕ್ಕೆ ಬೆಳೆದಾಗ ಆ ಅವಮಾನ ಮಾಡಿದವರೇ ನಿಮಗೆ ಬಂದು ತಲೆಬಾಗುತ್ತಾರೆ. ನೆನಪಿಡಿ, ಜಾಣತನವೆಂದರೆ ಎಲ್ಲವನ್ನೂ ತಿಳಿದುಕೊಳ್ಳುವುದು ಮಾತ್ರವಲ್ಲ, ಯಾವುದನ್ನು ಮುಚ್ಚಿಡಬೇಕು ಎಂದು ತಿಳಿಯುವುದು ಕೂಡ. ಚಾಣಕ್ಯನ ಈ ರಹಸ್ಯ ಸೂತ್ರಗಳು ನಿಮ್ಮ ವ್ಯಕ್ತಿತ್ವಕ್ಕೆ ರಕ್ಷಾ ಕವಚವಾಗಲಿ. ಇವುಗಳಲ್ಲಿ ನೀವು ಅಪ್ಪಿತಪ್ಪಿಯೂ ಬಹಿರಂಗಪಡಿಸುವ ತಪ್ಪು ಮಾಡುತ್ತಿರುವ ವಿಷಯ ಯಾವುದು? ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಮುಗ್ಧ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರನ್ನು ಎಚ್ಚರಿಸಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಗೌರವದಿಂದ ಬಾಳಿ.